ಇವರಿಗೆ ಕ್ಯಾನ್ಸರ್ ಇದೆ ಅಂತೆ. ಇದಕ್ಕೆಲ್ಲ ಕಾರಣ ದಯವಿಟ್ಟು ಎಲ್ಲರೂ ಮದ್ಯಪಾನವನ್ನು ಧೂಮಪಾನವನ್ನು ಗುಟ್ಕವನ್ನು ತ್ಯಜಿಸಿ. ಸರಿ ನಾಚ್ಕೋಬೇಡಮ್ಮ ನಿನ್ನೆ ಸಮಾಚಾರ ಏನಮ್ಮ ಇನ್ನೂ ಚಿಕ್ಕ ಹುಡುಗ ಕಣೆ ಅವ್ನಿಗೆ ಈಗ ನೋಡ್ಸಕ್ಕೆ ಬರುತ್ತೆ ಅವ್ನಿಗೆ ಅವ್ನಿರೋದೇ ಊರಲ್ಲಿ ಏನೇ ಕಾಲು ಓಡಿಸ್ತಾನೆ. ವಿಷಯ ಗೊತ್ತಾ ಏನು ಎಷ್ಟು ಕಾಲು ಓಡಿಸಿದ್ರೆ ಯಾವ್ದು ಬೇಡ ಓದ್ಬಿಟ್ಟು ಡಿಗ್ರಿ ಮುಗಿದ ತೋರಿಸ್ತೀವಿ. ಸಾರಿ ಚಿನ್ನ ನೀನು ಬೇಜಾರು ಮಾಡ್ಕೊಂಡು ಆಗಲ್ಲ. ಸರಿ ಆಯ್ತು ತೋರಿಸ್ತೀವಿ. ಸರಿ ಆಯ್ತು ಮಮ್ಮಿ ಡ್ಯಾಡಿ ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ಶೂಟಿಂಗ್ ಗಾಡಿ ಬಿಡೋದು ಇದೇ ಏನು ಮನೆ ನಿಮ್ಮ ಅಮ್ಮ ಹುಷಾರಿಲ್ಲ ವಿಚಾರಿಸ್ಕೊತಾರೆ. ಓಹೋ ನೀನು ವಿಚಾರಿಸ್ಕೊಳ್ಳೋ ನೋಡ್ದೆ. ಸರಿ ಆಯ್ತು ಆಫೀಸ್ ಹೋಗಿದ್ರು ನೀವು ಈಗ ಹೋಗ್ತೀನಮ್ಮ ಬರಲ್ಲ. ಡ್ಯಾಡಿ ಬೈ ಬೈ ಬನ್ನಿ ಬನ್ನಿ ಹೇಳು. ಹೇಳಿದ್ದೀನಿ ಕಮ್ಮ ಕಾಲು ಕೊಡಿಸ್ತಾರಂತೆ ಅಪ್ಪ ಕೊಡಿಸ್ತಾರಂತೆ ನಿಜ ಬಾಳ ಕೊಡಿಸ್ಬೇಕು ನೋಡಕ್ ಹೂವಿನ ಬಾಳದಂತೆ ಯಾರಿಗೂ ಕಾಣದಂತೆ ಆಡಿನ ಸಾಲದಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದ ನೀನು ನೀ ಬಂದ ಮೇಲೆ ಬಾಗಿ ಮಾಡೆರು. ಏನೋ ಏನೋ ಬೈತಾ ಇದ್ದೀರಾ ಕಳ್ಳನ ಮಗ ಅಂತ? ಬಂದನ ಬಂದನ ಬಾವ ಬಂದನ ಅಂತ ಆಡೇ ಕೇಳಿಸ್ಕೊಂಡೆ ಇನ್ನೇನು ಸಮಾಚಾರ? ಸರಿ ಎಲ್ಲ ಪ್ರೊಡಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವತ್ತೊಂದು ಪ್ಲಾನ್ ಎಲ್ಲ ಇದೆಯಾ? ಹಾಂ ಸರಿ ಓಕೆ ಮಾಡ್ತಾ ಇರಿ. ಎಕ್ಸ್ಕ್ಯೂಸ್ ಮಿ ಸರ್. ನಾನೇನು ಮಾಡಿ ಸರ್? ಸೂಪರ್ವೈಸರ್ ಏನ್ ಮಾಡಿ ಅಂತ ಕೇಳ್ತಿರಲ್ಲ ರೀ. ಹೇಳಿ ಸರ್. ಆಯಿತು ದಸರಾ ಇರೋದಕ್ಕೆ ಹತ್ತು ಸಂಬಂಧ ಹಾಂ ನೀವು ಓವರ್ ಟೈಮ್ ಮಾಡ್ತೀರೋ ಏನ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಸರ್ ಅದರಿಂದ ಆಗಲ್ಲ ಸರ್. ಹುಡುಗರು ಯಾರಿಲ್ಲ ಸರ್ ಮಾಡಲ್ಲ. ಹೇಳ್ಬಿಡ್ತೀರಿ ಈ ಕೆಲಸ ನೀವು ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಮತ್ತೆ ಫ್ಯಾಮಿಲಿಗೆ ಒಂದು ಟ್ರಿಪ್ಪು ಮತ್ತೆ ಬಸ್ಸಲ್ಲಿ ಬರೆಸ್ಬಿಡ್ತೀವಿ. ಥ್ಯಾಂಕ್ ಯು ಸರ್. ಇನ್ನೊಮ್ಮೆ ನೋಡಿ ಸರ್ 50 ಕಾರ್ದು ಸರ್ವಿಸ್ ಮಾಡಿ ಕಳಿಸ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಂದ್ರಿ ಎಲ್ಲ ಕಾರ್ನೆಲ್ಲ ಕರೆಕ್ಟಾಗಿ ಸರ್ವಿಸ್ ಮಾಡಬೇಕು. ಇನ್ನು 10 ದಿನದಲ್ಲಿ ದಸರಾ ಇದೆ. ಎಲ್ಲ ನಮ್ಮ ಕಂಪ್ನಿಗೆ ಈ ಸರಿ ಒಳ್ಳೊಳ್ಳೆ ಕಾರ್ಗಳು ಬಂದಿದೆ. ಎಲ್ಲರೂ ಸರ್ವಿಸ್ ಮಾಡಿ ಕೊಡಬೇಕು. ಓಕೆನಾ? ಆಟ ಸಾಮಾನು ಮನೆ ಸಾಮಾನು ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನೀವು ಏನಾದ್ರು ಮಾಡಿ ಈ ಸರಿ ಕಾರ್ ಸರ್ವಿಸ್ ಮಾಡಿ ಕೊಡಬೇಕು. ಈಗ 10 ದಿನ ಯಾರು ರಜೆ ಹಾಕಂಗಿಲ್ಲ ನೋಡು. 4 hours ಡ್ಯೂಟಿ ಮಾಡಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನೀವು ಮಾಡಲೇಬೇಕು ಆಯ್ತಾ? ಪ್ರತೀಕ್ಷೆ ಇರಲಿ. ಮ್ಯಾನೇಜರ್ ಹತ್ರ ಬರ್ತೀನಿ ಸರ್. ಸರ್ ಹಂಗೆ ನಿಮ್ಮಂತ ಒಂದು ವಿಷಯ ಕೇಳಬೇಕಿತ್ತು.
ಹೆಂಗೋ ನಮ್ಮ ಕಂಪ್ನಿ ಕಾರ್ಗಳು ಬರ್ತಾವಲ್ಲ ಸೆಕೆಂಡ್ಸ್ ಅದನ್ನೇ ಒಂದು ತಗೊಳ್ಳೋಣ ಅಂತ ಸರ್. ಯಾಕಂದ್ರೆ ಒಂದು ಟಿಆರ್ ಕಂಪ್ನಿ ಒಂದು ಕಾರ್ ಬಂತು ಸರ್, ಅದನ್ನ ತಗೊಳ್ಳೋಣ. ಹಾಂ ಸರ್, ಆ ಕಾರ್ ತಗೊಳ್ಳೋಣ ಅನ್ಕೊಂಡಿದ್ದೀನಿ ಸರ್. ಸರ್ ಅದು 6 ಲಕ್ಷ ಇದೆ, ಬಟ್ ಗುಜರಿಗೆ ಹಾಕೋದ್ರೆ 2 ಲಕ್ಷಕ್ಕೆ ಹೋಗಲ್ಲ. ಏನಾದರೂ ಮಾಡೋದು ಅಂತ ತಗೊಳ್ತೀನಿ ಸರ್. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಪರವಾಗಿ ನಮ್ಮ ಮ್ಯಾನೇಜರ್ ಎಲ್ಲ ಹುಡುಗನ ಮಗ ಅಂದ್ರೆ ನನಗೆ ಟಿಆರ್ ಕಂಪ್ನಿ ಕಾರ್ ಬಂದಿದ್ದಲ್ಲ ಅದನ್ನ 6 ಲಕ್ಷ ರೂಪಾಯಿ ಕಾರ್ ನಾವು ಬರೀ 2 ಲಕ್ಷ ರೂಪಾಯಿಗೆ ಪೇ ಮಾಡ್ಬಿಡಿ ಕಣಲು. ಥ್ಯಾಂಕ್ ಯು ಸೋ ಮಚ್ ಕಣೋ. ಇದು ಮರಿಬೇಡಿ ಕಣೋ, ಏನಾದರೂ ಮಾಡಿ 50 ಕಾರ್ ಸರ್ವಿಸ್ ಮಾಡಿ ಕಳ್ಸ್ಕೊಟ್ಬಿಡ್ರು. ಮತ್ತೆ ನನ್ನ ಕಾರ್ಗೂ ಅಷ್ಟೇ ಎಲ್ಲದೂ ಒಳ್ಳೊಳ್ಳೆ ಐಟಮ್ಸ್ ಆಗ್ತೀವಿ, ಯಾವುದು ಬಿಲ್ ಹಾಕ್ಬೇಡಿ ಸರಿನಾ. ನನ್ನ ಕಾರ್ ಚೆನ್ನಾಗಿ ಸರ್ವಿಸ್ ಮಾಡಿ ಈ ಸರಿ ಎಲ್ಲ ನೀವು ಸರ್ವಿಸ್ ಕರೆಕ್ಟಾಗಿ ಮುಗಿಸಿಕೊಟ್ರೆ ನಿಮ್ಗೆಲ್ಲ ನವರತ್ನ ಬರೋ ಕಂಪ್ಲೀಟ್ ಏನೇ ಪಾರ್ಟಿ ನನ್ನ ಕಡೆಯಿಂದ. ಹೌದಾ ಸರ್? ಹೌದು ಮಾಡ್ರಾ? ಇನ್ನು 10 ದಿವಸ ಅಲ್ಲ ಸರ್, 10 ದಿವಸ ಬಿಟ್ಕೊಂಡು ಬಂದು ನೋಡಿ ಸರ್, 50 ಅಲ್ಲ ಕಾರ್ ಮಾಡಿ ಬಿಸಾಕಿರ್ತೀವಿ. ಓಕೆ ನೋಡ್ರ ಮಾಡ್ರಾ? ಯಾವಲ್ಲ ಏನೋ ಮುಂದಗಡೆ ಇಟ್ಟಂದು ಹಿಂದಕ್ಕೆ ಹಾಕವನೆ, ಹಿಂದಗಡೆ ಇಟ್ಟಂದು ಮುಂದಕ್ಕೆ ಹಾಕವನೆ. ಅವ್ರಿಗೆ ತಮಾಷೆ ಮಾಡ್ದೆ ಮಗ. ತಗೊಂಡೋಗಿ ಅಡುಗೆ ಮನೆ ಹೇಗಪ್ಪ ಇಂಜಿನ್ ಇದೆ ಬೊಕ್ಕಳೋ ಕಾಣ್ತದೆ ನೋಡು, ಈಗ ನೋಡ್ತಾನೆ. ಒಂದೇ ಇಟ್ಟಿಲ್ಲಲ್ವ ಇವನು. ನಮ್ಮ ಮ್ಯಾನೇಜರು ಹೈ ಲೆವೆಲ್ ಕೆಲಸ ಮಾಡೋದು ಹೇಳಿದ ಕಣ, ಅದಕ್ಕೆ ನಾನು ಹೈ ಲೆವೆಲ್ ಬಂದಿದ್ದೀನಿ. ಇರೋದಿಲ್ಲ ನಿಮಗೆ ಕಂಪನಿಯ ಮುಚ್ಚ ಕೆಳಗಡೆ ಇದೆ. ಮ್ಯಾನೇಜರ್ ಹೆಸರು ಕೇಳಿದ್ರೆ ನೀನು ಬೆಚ್ಚಿ ಬೆಳಗಾಗ್ತೀಯಾ? ದಿಲೀಪ್ ಪೆಟ್ಟಿ ಏನ್ ಮಾಡೋಣ? ನಿನಗೆ ಐರನ್ ಮ್ಯಾನ್ ಗೊತ್ತಾ? ಅವ್ನ ತಮ್ಮ ನಾನು ಮೆಡಲ್ ನಾನು ನೀವೆಲ್ಲ ಮೇಲೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಹೋಗಿ ನಿಮಗೆಲ್ಲ ಮಾಡೋ ನಿನ್ ಕೆಲಸ ನೀವು ಮಾಡಿ ಹೇಳಿದ್ರೆ ಕಟ್ಕೊಂಡು ನಾನು ಹೆಂಗ್ ಕೆಲಸ ಮಾಡ್ಸೋದು? 10 ದಿನಗಳ ನಂತರ ಓ ಮಗ ಎಲ್ಲ ಕಂಪ್ಲೀಟ್ ಆಯ್ತು ಕಣ. 10 ದಿವಸ ಆಯ್ತು, ನಮ್ಗೆ ಒಳ್ಳೆ ಪಾರ್ಟಿ ನೋಡಪ್ಪ. ಏನಾಯ್ತು? ಎಲ್ಲ ಕಾರ್ ಸರ್ವಿಸ್ ಆಗೋಗೋದಲ್ಲ, ಯಾವ ಕಾರಲ್ಲಿ ಅಂತ ಚೆಕ್ ಮಾಡೋದು ಈಗ ನೋಡ್ಕೊಳ್ದೇನೋ ಏನೋ ಮಾಡೋದು ಈಗ. ಏನೋ ಇಲ್ಲಿ ಮರಿತದಲ್ಲ ಇದು. ಕಾರೆಲ್ಲ ಸರ್ವಿಸ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ಆಗದೆ, ಆದ್ರೆ ಒಂದು ಮಿಸ್ಟೇಕ್ ಆಗ್ತದೆ ಸರ್. ಏನಾಯ್ತು? ಅನ್ಕೊಂಡು ಯಾವ್ದೋ ಒಂದು ಇಲ್ಲಿ ಬಂದಿರೋ ಬ್ರೇಕ್ ಪೆಡಲ್ ಮಿಸ್ ಮಾಡೋದು ನೋಡಿ ಸರ್. ನೋಡ್ಕೊಂಡು ಮಾಡೋದಲ್ಲ, ಈಗ ಕಾರ್ ಐತಲ್ಲಪ್ಪ, ಈಗ ಏನ್ ಮಾಡೋದು? ಯಾವ ಕಾರ್ ಅಂತ ಕಂಡಿಡಿಯೋದು? ಯಾವ ಕಾರ್ ಅಂತ ಗೊತ್ತೇನೋ? ಏನಪ್ಪ ಮಾಡೋದು? ಮ್ಯಾನೇಜರ್ ಬೇರೆ ಪ್ರೆಷರ್ ಕೊಡ್ತವ್ರೆ. ಒಂದ್ ಕೆಲಸ ಮಾಡೋ, ಕ್ವಾಲಿಟಿನೆಲ್ಲ ಚೆಕ್ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ಬಿಡಿ. ಚೆಕಿಂಗ್ ಏನಿದೆ ಎಲ್ಲ ಫಿಲ್ ಮಾಡಿ ಮೂವ್ ಮಾಡ್ಬಿಡಿ. ಏನ್ ಆಕಾರ ನಮ್ಮ ಮನೆಗೆ ಬಂದಿದ್ದ 50 ಕಾರ್ ಯಾವ್ದೋ ಒಂದು ಕಾರ್ ತಾನೆ, ಯಾವಾಗ ಸದ್ರ ಸಹಿತ ನಮ್ಗೇನು ನನ್ನ ಚೆನ್ನಾಗಿ ರೆಡಿ ಮಾಡಿದ್ರೆ ತಾನೆ? ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ಮಾಡಿದ್ದೀನಿ. ಏನೋ ಇದು? ನೀವೆಲ್ಲ ಸುಮ್ಮನೆ ಟಿಕ್ ಹಾಕ್ಬಿಟ್ಟು ಕಳಿಸ್ತೀರಾ, ನನಗೆ ಗೊತ್ತಿಲ್ಲ. ಚೆಕ್ ಶೀಟ್ ನನ್ನ ಕಾರ್ ಪೂಜೆ ಮಾಡಿಸ್ಕೊ ಬಂದ್ಬಿಟ್ಟು ಆಮೇಲೆ ಚೆಕ್ ಶೀಟ್ ಸೈನ್ ಹಾಕ್ಸ್ಕೊಳ್ತೀನಿ. ಇಲ್ಲಿ ಹೋಗೋ, ಈ ಬ್ರೇಕ್ ಬೇಡ, ಏನಪ್ಪ ಮಾಡೋದು? ಮ್ಯಾನೇಜ್ ಮಾಡೋದು ಸರಿ ಮಾಡೋದು, ಆಯ್ತು ಮಾಡೋ. ಈಗ ನೀವೆಲ್ಲ ಮಾಡಿರೋಕ್ಕೆ ನನ್ನ ಕಡೆಯಿಂದ ನಿಮ್ಗೆ ಟ್ರೀಟು ತಗೊಂಡು ನವರತ್ನ ಪಾಲಲ್ಲಿ ಹೋಗ್ಬಿಟ್ಟು ಫುಲ್ಲು ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡಿ ಹೋಗ್ರು. ಎಲ್ಲರೂ ಹೋಗಿದ್ದೀರಿ, ತಗೊಂಡ್ಬಿಟ್ಟಿರಾ? ಥ್ಯಾಂಕ್ ಯು ಸರ್. ಕೊಟ್ಟರೆ 50 ರೂಪಾಯಿ ಬಾಟಿಲಲ್ಲಿ ಕಳ್ತಂದು.
ಏನಂಗೆ ಎಲ್ಲ ಪ್ರಾಡಕ್ಟ್ ಸರ್ ಎಲ್ಲ ಮುಗಿದು ಸರ್ ಸರ್ವಿಸ್ ಎಲ್ಲ ಮುಗಿಸಿದ್ದೀವಿ. ಹೌದಾ? ಕ್ವಾಲಿಟಿ ಎಲ್ಲ ಚೆಕ್ ಮಾಡಿದ್ರಾ? ಸರ್ ಎಲ್ಲ ಕ್ವಾಲಿಟಿ ಎಲ್ಲ 100% ಕೇಳಂಗೆ ಇಲ್ಲ. ಎಲ್ಲ ಹಾಕಿದ್ದೀರಾ? ಚೆಕ್ ಚೆಕ್ ಮಾಡ್ಬಿಟ್ಟಿದ್ದೀವಿ. ಮಾಡ್ಬಿಡಿ. ಓಕೆ ಸರ್. ನಿಮ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಹಾ. ಫ್ಯಾಮಿಲಿ ಟ್ರಿಪ್ ಜೊತೆ ನೀವು ಬೋನಸ್ ಮಾಡಿದ್ರಿ. ಎಸ್ ಎಸ್ ಓಕೆ ಸರ್. ಕೆಲಸ ಮಾಡಾಗಿದೆ. ಹಾ ಸರಿ ಸರ್ ಬರ್ತೇನೆ. ನಾಳೆ ತಗೊಂಡು ಸರ್ ಇವತ್ತು ಡಿಲಿವರಿ ತಗೋತೀನಿ. ಚಿನಾ ಚಿನಾ ಏನು ಮಾಡ್ತಿದ್ದೆ ಚಿನಾ? ನಿನ್ನ ಮಗನಿಗೆ ಕಾರ್ ಬೇಕು ಅಂತ ಕೇಳ್ತಿದ್ದಲ್ಲ, ಬಾರ ಕಾರ್ ಕೊಡ್ತೀನಿ ಮಗನೇ, ಬಾರ ಸಾಕು ವಿಡಿಯೋ ಗೇಮ್ ಮಾಡಿದ್ದು. ನೋಡು ಇದೇ ನಿನ್ ಕಾರು ಚೆನ್ನಾಗಿದ್ದೇನೋ ನೋಡಿ ಕೇಳ್ತಿದ್ದೀನಿ, ನಿಮ್ಮ ಮಗನ ಕಾರ್ ಕೊಡ್ತೀನಿ. ಅದೇ ತೀರ್ಸ್ಕೊಳ ತೀರ್ಸ್ಕೊಳ ಥ್ಯಾಂಕ್ ಯು ಸರ್. ಇವನೇ ಸರ್ ನನ್ನ ಮಗ, ನನ್ನ ಹೆಂಡತಿ ಸರ್. ನಾನು ಏನು ಹೇಳಿಲ್ಲ ಸರ್, ಸುಮ್ಮನೆ ಸರ್ ನೀವು ಏನೇನೋ ಅದನ್ನ ಹೇಳಿ. ಒಂದು ಸೆಲ್ಫಿ ತಗೊಳ್ಳಲ್ವಾ? ಇವತ್ತೇ ಕಾರ್ ಪೂಜೆ ಮಾಡಿಸ್ಬಿಡೋಣ. ನಿನ್ ಮನೆಗೆ ಹೋಗಿ ಎಲ್ಲ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಸ್ಕೋ ಮಗನೇ, ಹುಷಾರಾಗಿ ಓಡಿಸೋ ಕಾರು. ಬೇಗ ಬಾ. ಈ ಬೇಗ ಬಂದ್ರೆ ಪೂಜೆಗೆ ಹೋಗೋಣ ದೇವಸ್ಥಾನಕ್ಕೆ. ಸರಿ ಕಣೆ, ಬರ್ತೀನಿ, ಹೋಗಮ್ಮ ನೀನು. ಹುಷಾರಾಗಿ ಓಡಿಸೋ. ಹಲೋ, ಹೇಳಿ, ಯಾರು? ಚಿರುನಾ? ಸರಿ ಸರ್. ಸರ್ ನನ್ನ ಅವ್ರ ತಂದೆ ಸರ್. ಅಯ್ಯೋ ಸರ್ ಏನಾಯ್ತು? ಏನಿಲ್ಲ ಬಿಡು. ಸರ್ ಮತ್ತೆ ಚಿರು ಇಲ್ಲ, ನಮ್ಮ ಗಂಡನೂ ಇಲ್ಲ, ಗಂಡದವನು ಎಲ್ಲಿ ಹೋಗೋದು ಗೊತ್ತಿಲ್ಲ, ದೇವಸ್ಥಾನ ಗೊತ್ತಿಲ್ಲ. ಹುಡುಗಿ ಬರೋದಾದ್ರೂ ಹೋಗ್ತಾ ಇದ್ರೆ ಆಧಾರ ಬರುತ್ತೆ, ಇಲ್ಲಿ ಗೊತ್ತಿಲ್ಲ. ಕರೆಂಟ್ ಬೇರೆ ಇದೆ, ಏನ್ ಮಾಡೋದು? ಧಾರಾವಾಹಿ ನೋಡೋಣ ಅಂತ ಕರೆಂಟ್ ಬೇರೆ ಇಲ್ಲ. ಟಿಂಗ್ ಟಾಂಗ್. ಏನು ನೀವು ಮಾತ್ರ ಬಂದಿಲ್ಲ, ಚಿರು ಇಲ್ಲ, ದೇವಸ್ಥಾನಕ್ಕೆ ಹೋಗೋಣ. ನೀನು ಒಂದು ವಿಷಯ ಹೇಳ್ಬೇಕು, ದಯವಿಟ್ಟು ಬಂದಿರೋ. ಏನು ಹೇಳ್ತಾ ಇದೆ? ನಾವು ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಅವ್ನಿಗೆ ಇಷ್ಟಪಟ್ಟು ಕಾರ್ ತಗೊಂಡಿದ್ವಿ. ಸಮಾಧಾನ ತಗೊಳ್ಳಿ. ಕೇಳಮ್ಮ, ಸಂತೋಷನೇ ನಮ್ಮ ಬರೀ ತಗೊಳುತ್ತೆ ಅಂತ ಅನ್ಕೊಂಡಿದ್ದು ನಾವು. ಏನ್ ಹೇಳ್ತೀರಾ? ಕಾರ್ ಆಕ್ಸಿಡೆಂಟ್ ಅಲ್ಲಿ ನನ್ನ ಮಗ ಚಿರು ಸದಲ್ಬಿಟ್ಟಿದ್ದಾನೆ. ಅಮ್ಮ, ನಾನು ಆಸ್ಪತ್ರೆಗೆ ಹೋಗ್ಬಂದಿದ್ದೇನೆ. ಸರಿ, ಅಲ್ಲಿಗೆ ಹೋಗ್ಬಾ. ಆಯ್ತು, ಬಾ. ಬಾ ಬೇಗ. ಸರ್ ಹೇಳಿ ಸರ್. ಸರ್ ನಮ್ಮ ಹೇಗೆ ಸತ್ತ ಹೇಳಿ ಸರ್. ಬಾರಿ ಅಮ್ಮ. ನಮ್ದು ಅಂತ ಏನು ಸಂಬಂಧ?
ಸಾವಿಗೆ ಮುಖ್ಯ ಕಾರಣ ನೀವು ಒಬ್ರು. ಸರ್ ನಮ್ಮ ಕಾರ್ ಗ್ಯಾರೇಜ್ ಅಲ್ಲಿ ಸರ್ವಿಸ್ ಆಗಿರೋದು ನಮ್ಮ ಮಗ ಸತ್ತಿರೋದು ಆಕ್ಸಿಡೆಂಟ್ ಏನ್ ಸರ್ ಸಂಬಂಧ? ಸಂಬಂಧ ಇದೆ ವಿದ್ಯಾರ್ಥಿ. ಬ್ರೇಕ್ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್ ಆಗಿದೆ ಅಂತ ಅನ್ಕೊಂಡಿದ್ದೀರಾ. ಅದು ಮುಖ್ಯ ಕಾರಣ ಏನು ಗೊತ್ತಾ? ಏನ್ ಸರ್? ಬ್ರೇಕ್ ಸಿಸ್ಟಮ್ ಅಲ್ಲಿ ಪ್ಯಾಡ್ ಮಿಸ್ ಮಾಡಿದ್ದೀರಾ. ಈ ಕಾರಣದಿಂದಲೇ ಬ್ರೇಕ್ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್ ಆಗಿರೋದು. ಆ ಥರ ಆಗೋದಕ್ಕೆ ಚಾನ್ಸೇ ಇಲ್ಲ ಸರ್. ಯಾಕಂತ ಹೇಳಿದ್ರೆ ನಮ್ಮ ಗ್ಯಾರೇಜಲ್ಲಿ ಒಂದು ಸ್ಟೇಜ್ ಬೈ ಸ್ಟೇಜ್ ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಲಿಸ್ಟ್ಗೆಲ್ಲ ಸೈನ್ ಹಾಕಿ ಅದಾದ ನಂತರ ಕಾರ್ ಡೆಲಿವರಿ ಕೊಡೋದು. ಬ್ರೇಕ್ ಬೈ ಸ್ಟೇಜ್ ಇನ್ಸ್ಪೆಕ್ಷನ್ ಮಾಡಿ ಸರ್ಟಿಫಿಕೇಟ್ ಸೈನ್ ಹಾಕಿದ್ರೆ ಈ ಸಾವು ಯಾಕೆ ಆಗಿತ್ತು ಇವತ್ತು? ಅದಕ್ಕೆ ಸಾಕ್ಷಿ ಇದೆ ಸರ್. ನೀವು ಹಿಂಗೆ ಹೇಳ್ತೀರಾ ಅಂತಾನೆ ನಾನು ಸಾಕ್ಷಿ ಸಮೇತನೇ ಬಂದಿದ್ದೀನಿ ಸರ್. ಏಯ್ ಬರ ಸತ್ಯ ಬಗ್ಗೆ ಸತ್ಯ. ಸರ್ ಅವತ್ತು ಸರ್ವಿಸ್ ಮಾಡೋ ಟೈಮಲ್ಲಿ ಒಂದು ಕಾರಲ್ಲಿ ಬ್ರೇಕ್ ಪೆಡಲ್ ಬ್ರೇಕ್ ಮಿಸ್ ಆಗಿದೆ ಅಂತ ಹೇಳಿದೆ ಸರ್. ನಮ್ಮ ಸೂಪರ್ವೈಸರ್ ಹೇಳಿದ್ರು ಯಾವನ ತಗೊಂಡು ಯಾವನ ಸಾಯ್ತಾರೆ, ನಿಮ್ಗೆ ಯಾಕೋ ಕ್ವಾಲಿಟಿಗಿಂತ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಷ್ಟೇ. ನಿನ್ ಸೆಕ್ರೆಟರಿ ಸೈನ್ ಮಾಡಿ ಕಳಿಸ್ತಾರೆ, ನಿಮ್ಗಿಂತ ನೋಡ್ಕೊತೀನಿ ರಿಸಲ್ಟ್ ಕಳಿಸ್ತೆ. ಇವಾಗ ಏನ್ ಹೇಳ್ತೀರಾ ಸರ್? ಬಾರಿ ನೀವು ಮಾಡೋ ಕೆಲಸ ಬಗ್ಗೆ ಎಂತ ಕೆಲಸ ಅನಾಹುತ ಆಗ್ತದೆ ನೋಡಿದ್ರೆ ಇಡಿಯಟ್ಸ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಈ ತಪ್ಪಿಗೆಲ್ಲ ನಂದೇ ಕಾರಣ. ಕ್ವಾಲಿಟಿ ಅನ್ನೋದು ಇಂಪಾರ್ಟೆನ್ಸ್ ಕೊಡ್ತಾವ್ರೆ. ಜಸ್ಟ್ ಸರ್ವಿಸ್ ಮಾಡಿಸ್ಕೊಟ್ಬಿಟ್ರೆ ಸಾಕು, ನಮಗೆ ಪ್ರಮೋಷನ್ ಸಿಗುತ್ತೆ, ಇಂಕ್ರಿಮೆಂಟ್ ಸಿಗುತ್ತೆ ಅನ್ನೋ ಆಸೆಗೋಸ್ಕರ ಯಾರೋ ಸಾಯ್ತಾರೆ, ಯಾರ ಮಕ್ಕಳು ಸಾಯ್ತಾರೆ ಅಂತ ಅನ್ಬಿಟ್ಟು ಕ್ವಾಲಿಟಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ದೆ. ನನ್ನ ಮಗನ್ನೇ ನಾನು ಬಲಿ ಕೊಟ್ಬಿಟ್ಟೆ ಸರ್, ಬಲಿ ಕೊಟ್ಬಿಟ್ಟೆ. ಈ ತಪ್ಪಿಗೆಲ್ಲ ನಾನೇ ಕಾರಣ. ಕರ್ಮ ರಿಟರ್ನ್ಸ್ ಅನ್ನೋದು ಇದಕ್ಕೆ ಸರ್, ಇದಕ್ಕೆ ಇವಾಗ ಗೊತ್ತಾಗ್ತಾ ಇದೆ ಸರ್. ಕ್ವಾಲಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಕ್ವಾಲಿಟಿ ಇಲ್ಲ ಅಂದ್ರೆ ಸೇಫ್ಟಿ ಇರಲ್ಲ, ಸೇಫ್ಟಿ ಇಲ್ಲ ಅಂದ್ರೆ ಎಷ್ಟೋ ಜನ ಪ್ರಾಣ ಹಾನಿ ಆಗುತ್ತೆ ಅಂತ ಈಗ ಗೊತ್ತಾಗ್ತಿದೆ ಸರ್. ಇದಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನ ಕ್ಷಮಿಸಿ ಸರ್, ನನ್ನ ಕ್ಷಮಿಸಿ. ಇದ್ರಲ್ಲಿ ನಮ್ದು ಕೂಡ ತಪ್ಪಿದೆ ಸರ್. ಬರೀ ನಾವು ಪ್ರಾಡಕ್ಟ್ ಪ್ರೋಸೆಸ್ ಎಲ್ಲ ಯಾವ ತರ ಸ್ಕಿಪ್ ಮಾಡ್ತೀವಿ ಅಂತ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ನಮಗೆ. ಅದರಿಂದ ಬಹಳ ಎಡವಟ್ಟುಗಳು. ದಯವಿಟ್ಟು ನಮಗೆ ಕ್ಷಮಿಸಿ. ಕ್ವಾಲಿಟಿ ಇದೆ, ಸೇಫ್ಟಿ ಇದೆ, 5 years ಇಂದ ಕೆಲಸ ಮಾಡಿದ್ದು ನಮ್ಮ ಕಂಪ್ನಿಗೆ ಹೋಗಿ ಕೆಟ್ಟ ಹೆಸರು ತಂದು ನಾವು ಕೂಡ ನಮ್ಮ ಸಂಸಾರ ಎಲ್ಲರೂ ಹಾಳು ಮಾಡ್ಕೊಂಡು. ನಮ್ಗೆ ಇವಾಗ ಗೊತ್ತಾಗ್ತಿದೆ ಸರ್, ನಾವು ಮಾಡೋ ಕೆಲಸ ಇದ್ದಂಗೆ ಇಷ್ಟೇ ಗಮನ ಮಾಡಿ ಎಷ್ಟು ಬಾಕಿಗೆ ಕೊಡಬೇಕು ಅಂತ. ರೀ ಇಷ್ಟಿದ್ರೆ ಕಾರ್ ಕೊಡಿಸಿದ್ದು ಹೇಳಿ, ಕಾರ್ ಕೊಡಿಸಿದ್ದು ಹೇಳಿ ನಮ್ದು ತಪ್ಪು ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಎಲ್ಲರದ್ದು ತಪ್ಪಿದ್ದೀರಿ, ಎಲ್ಲರದ್ದು ತಪ್ಪಿದ್ದೀರಿ. ರೀ ನೀವು ಹೊಸ ಕಾರ್ ಕೊಡಿಸಿ ಅಂತ ನಾನು ಹೇಳಿದೆ ರೀ. ಒಳ್ಳೆ ಕಾರ್ ಕೊಡಿಸಿ ಹೇಳಿದ್ರೆ ಆದ್ರೆ ಯಾವ ಓದ್ಕೊಂಡಿದ್ರೆ ನಿಮ್ಮ ಜೀವನ ತನಕ ತೋರಿಸ್ಬಿಟ್ರಲ್ಲ ರೀ, ನಿಮ್ಮ ಜೀವನ ತನಕ ತೋರಿಸ್ಬಿಟ್ರಲ್ಲ ಸರ್. ಇವಾಗಾದ್ರೂ ನಮ್ಮ ಮಗ ಮುಖ ತೋರಿಸಿ ಸರ್, ನಿಮ್ಮ ಕೈ ಮುಗಿದಕ್ಕೆ ಹೇಳ್ಕೊಡ್ತೀನಿ ಸರ್. ಮಗನೇ ಚಿನ್ನು, ಬಾಯಿ ತುಂಬ ಯಾರು ಮಗನೇ ನಮ್ಮ ಇನ್ನು ಮುಂದೆ ನನ್ನ ಯಾರ ಅಮ್ಮ ಅಂತಾರೆ. ಮಗನೇ ಚಿನ್ನು, ನನ್ನ ಮಗ ರಾಜೇಂದ್ರ ಬಂದ್ಬಿಟ್ಟು ಯಾರ ಮಗ ಅಂತ ಕೇಳಿದ್ದಾರೆ. ಮಗ ಯಾರ ತಾಯಿ ಬರ್ಬಾರ್ದು. ಥ್ಯಾಂಕ್ ಯು.